ನಿಜವಾಗಿಯೂ ಡೆಲಿಗೇಟ್ಸು ನಿಜವಾಗಿಯೂ ರೈತರ ಸಮಸ್ಯೆಗಳನ್ನು ಅರ್ಥವರು ಈ ಡೆಲಿಗೇಟ್ಸನ್ನು ಹೋಗಿಡುವಂಥದ್ದು ಏನು ಅವಶ್ಯತ್ತು ಅನ್ನೋದ ಪ್ರಶ್ನೆಗಳು ಇವತ್ತು ಉತ್ತರ ಹೊಡಬೇಕಾಗಿದೆ. ಅದೇನು ಇವತ್ತು ಉತ್ತರ ಸಿಗಲಿಕ್ಕಿಲ್ಲ. ಯಾಕಂದರೆ ಎಲ್ಲರೂ ಗೆಲ್ಲುವ ಒಂದು ಆವೇಶದಲ್ಲೂ ಹುಮ್ಮಸ್ಸಿನಲ್ಲೂ ತಪ್ಪುಗಳನ್ನು ಮಾಡಿದರೆ ನಾವು ಅನ್ಬೋದು. ಬಟ್ ಇದರಿಂದಾಗಿ ನಿಜವಾಗಿಯೂ ರೈತರಿಗೆ ಒಳ್ಳೆಯದಾಗ್ತದಲ್ಲ ಅಂತ ಮತ್ತು ಪ್ರಶ್ನೆ ಉಳಿದು ಬಿಡ್ತದೆ. ಅದೇನೋ ಆಗಲಿ, ಇವತ್ತು ಭೇಟಿ ಕಟ್ಟುವಂಥ ಬಾಲಚಂದ್ರವರಾಗಿರ್ಬೋದು, ಅದೇ ಕಾಲಕ್ಕೆ ನಾವು ಇಲ್ಲ ನಮ್ಮ ಉಪಾಧ್ಯಕ್ಷರು ನಮ್ಮ ಕಿಶೋಳ ಇದ್ದಾರಂತೆ ಮತ್ತು ಅವ್ರನ್ನೂ ಹಾರಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಸೌದಿ ಆಯ್ತು ಕತ್ತಿ ಮಾಡೋದಾಗಲಿ, ಇವೆಲ್ಲವೂ ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ನಡೆಗಳು. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ವಿರೋಧಿಯಾಗಿರಲಿ, ಇವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿರಲಿ, ಅವರಷ್ಟು ಅವ್ರು ಬಿಟ್ಟು ಇವರು ತಪ್ಪು ಮಾಡಿದಾಗ ಇವರನ್ನು ಮೂಗಿಡುವಂಥ ಕಿವಿ ಹಿಂಡುವಂಥ ಕೆಲಸವನ್ನು ಕತ್ತಿಯವರು ಮತ್ತು ಸೌದಿಯವರು ಕೂಡಿ ಮಾಡಬೇಕಾಗಿದೆ. ಯಾಕಂದ್ರೆ ಪ್ರಜಾಪ್ರಭುತ್ವದ ಸೌಂದರ್ಯ ಅಲ್ಲಿದೆ. ಇವತ್ತು ಏನೋ ಮಾಡಿ ಗೆದ್ದಿರಲ್ಲ, ಇವರು ಏನೋ ಮಾಡಿ ಗೆಲ್ಲುವುದಲ್ಲ, ಏನೋ ಮಾಡಿ ಗೆಲ್ಲುವುದು. ಒಬ್ಬ ಸರ್ವಾಧಿಕಾರಿ ಕಿತ್ತಾಕೋದಕ್ಕಾಗಿ ಇನ್ನೊಬ್ಬ ಸರ್ವಾಧಿಕಾರಿ ಬಂದ ಅದನ್ನು ನಾಶ ಮಾಡಿದ್ದಾರೆ. ಅವು ಇನ್ನೊಬ್ಬ ಸರ್ವಾಧಿಕಾರಿನ ಆಯ್ತು ಮತ್ತೇನು ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರರ್ಥ ಇಷ್ಟ ಮತ್ತೇನಿಲ್ಲ. ಡೆಮೊಕ್ರೆಟಿಕ್ ವೇದಲ್ಲಿ ಆಯ್ಕೆ ಆಗಬೇಕಾಗಿತ್ತು, ಆಗಿಲ್ಲ ಅಂದಾಗ ನೀವು ಅದನ್ನು ಹಾದಿಡಿದ್ರೆ ಅಂದ್ರೆ ಈಗೇನು ಇವೆಲ್ಲ ಆಗಿದ್ದಾರೆ, ಯಾರೋ ಗೆದ್ದಿದ್ದಾರೆ, ಅವರು ಇವರು ಗೆದ್ದಿದ್ದಾರೆ. ಅದರಲ್ಲಿ ಹೆಚ್ಚು ಗೆದ್ದವರು ಇವತ್ತು ಆಡಳಿತಕ್ಕೆ ಬರ್ತಾ ಇದ್ದಾರೆ ಅಂಕಿ ಸಂಖ್ಯೆಯಿಂದ. ಆದರೆ ಇವು ಯಾವೂ ಒಳ್ಳೆಯ ಪದ್ಧತಿಗಳಲ್ಲ ಅನ್ನೋದನ್ನು ಇವತ್ತು ನಾವೆಲ್ಲರೂ ಮತದಾರರು ವಿಚಾರ ಮಾಡಬೇಕಾಗಿದೆ. ಇಂಥ ಒಂದು ಆಯ್ಕೆ ಆದಂಥ ಜನರಿಂದಾಗಿ ನಾವು ಏನೇನು ಬಯಸ್ಲಿಕ್ಕೆ ಸಾಧ್ಯ ಅನ್ನೋದು ಸಹಿತ ತಿಳ್ಕೊಬೇಕಾಗಿದೆ. ಅದೇನೋ ಆಗಲಿ, ಇವತ್ತು ಜಾರಕಿಹೊಳಿ ಬಣದವ್ರು ಮೇರೆಗೆ ಸಾಧಿಸಲಿ ಮತ್ತು ಅವ್ರು ಆಡಳಿತ ಮಾಡ್ತಾರೆ ಅಂತ ವಿಶ್ವಾಸ ಎಲ್ಲರಿಗೂ ಅಂತ ಜನರಿಗೆ ಅನ್ನೋದು ಡೆಲಿಗೇಟ್ಸ್ಗೆ ಅವ್ರಿಗೂ ಇದೆ ಮತ್ತು ರೈತರಿಗೂ ಇದ್ದಂಗೆ ಅನ್ನಿಸ್ತದೆ. ಅದರಿಂದಾಗಿ ಅವ್ರು ಒಳ್ಳೆ ಆಡಳಿತ ಕೊಡಲಿ. ಅದೇ ಕಾಲಕ್ಕೆ ಇವ್ರಿಗೆ ಸ್ವಮನಸ್ಸಿನಿಂದ ಈಗಿದ್ದಂಥ ಡೈರೆಕ್ಟರ್ಗಳು ಅಂದರೆ ನಿರ್ದೇಶಕರು ಸೌದಿ ಮತ್ತು ಕತ್ತಿಯವ್ರನ್ನ ಆಯ್ಕೆ ಮಾಡೋ ಪ್ರಶ್ನೆ ಇಲ್ಲ. ಅವ್ರ ಕಡೆಯಿಂದ ಆದಂಥ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ನಿಲ್ಲಿಸೋರಿಗೆ ಓಟ್ ಹಾಕಿದ್ರೆ ಅಡ್ಡಿ ಇಲ್ಲ. ಆದರೆ ಅವರು ಒತ್ತಾಯದಿಂದ ದುಡ್ಡು ಖರೀದಿ ಕೊಟ್ಟು ಮತ್ತೇನೋ ಮಾಡಿ ಅವ್ರ ಕಡೆಯಿಂದ ಓಟ್ ತೊಗೊಳ್ಳೋಂಥದ್ದು ಮಾತ್ರ ತಪ್ಪು ಅನ್ನೋದನ್ನು ಈ ಸಂದರ್ಭದಲ್ಲಿ ಸೌದಿಯವ್ರು ಮಾಡಲಿ, ಕತ್ತಿಯವ್ರು ಮಾಡಲಿ, ಜಾರಕಿಹೊಳಿ ಮಾಡಲಿ ಎಲ್ಲರೂ ತಪ್ಪನ್ನ ಇದು. ಈ ತಪ್ಪಿನಿಂದಾಗಿ DCC ಬ್ಯಾಂಕಿಗೆ ಹಾನಿ